ಅದರಿಂದ ಒಂದಷ್ಟು ಶ್ರೀಗಂಧನ ನಾವು ಬೆಳಿಬೋದು ಅನ್ನೋ ಒಂದು ಅವಕಾಶ ಸಿಕ್ತು ಅವ್ರಿಗೆ. ನಿಮ್ಮ ರೀತಿ ಸಾಕಷ್ಟು ರೈತರು ನಿಮ್ಮ ಭಾಗದಲ್ಲಿ ಶ್ರೀಗಂಧ ಬೆಳೆದಿದ್ದಾರೆ ಏನು ಅಂತ? ಖಂಡಿತ ಸರ್, ಖಂಡಿತ. ಒಂದು ನನಗೆ ಗೊತ್ತಿರೋಂಗೆ ನಾನು ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು 20 ಎಕರೆ ಆಲ್ರೆಡಿ 20 ಎಕರೆಯಲ್ಲಿ ಶ್ರೀಗಂಧನ ಬೆಳೆದಿದ್ದಾರೆ. ಅದರಲ್ಲಿ ನಾನು ಒಬ್ಬ. ಖಂಡಿತವಾಗ್ಲೂ ಸರ್, ಈ ಥರ ಒಂದು ಯೋಜನೆಗಳನ್ನ ಕೊಟ್ಟಂತ ಅವ್ರಿಗೆ ನಾವು ಮನಸ್ಪೂರ್ವಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಅಂತಲೇ ನಾನು ಇವತ್ತು ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿ ಬಂದಿದ್ದೀನಿ ಸರ್. ಇದಿಷ್ಟು ಶ್ರೀಗಂಧದ ತುಂಡನ್ನು ಹಿಡ್ಕೊಂಡ್ಬಂದಿರುವಂತಹ ದೇವರಾಜ್ ಅವರ ಮಾತು. ಅಂದರೆ ಏನು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಶ್ರೀಗಂಧವನ್ನು ರೈತರು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದರಿಂದ ನಾನು ಶ್ರೀಗಂಧವನ್ನು ಬೆಳೆದಿದ್ದೀನಿ. ಹಾಗಾಗಿ ನಾನು ಬೆಳೆದಂಥ ಮರವನ್ನು, ಶ್ರೀಗಂಧದ ಮರವನ್ನು ಅವರ ಚಿತೆಗೆ ಅರ್ಪಿಸೋದಕ್ಕೆ ತಂದಿದ್ದೀನಿ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಅವರ ಕೊಡುಗೆಯಿಂದ ರೈತರು ಒಂದಷ್ಟು ಅವರು ಶ್ರೀಗಂಧವನ್ನು ಬರಿತಾ ಇದ್ದಾರೆ. ಅವರು ರೈತರಿಗೆ ಮಾತ್ರ ಅಲ್ಲ, ಇಡೀ ಸಮುದಾಯದ ಎಲ್ಲ ವರ್ಗಗಳ ಜನರ ಅಭಿವೃದ್ಧಿಗೆ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ ಅಂತ ಹೇಳಿ ಕೊಂಡಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇನ್ನು ಟೈಮ್ ಇದೆ. ಐ ಥಿಂಕ್ ಅಷ್ಟು ಬೇಗ ತಲುಪೋದಿಲ್ಲ, 2 ಗಂಟೆ ಆಗತ್ತೆ. ಎರಡು ಗಂಟೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. 2 ಗಂಟೆಗೆ ಸೋಮನಹಳ್ಳಿ ತಲುಪಬಹುದು. ಸೋಮನಹಳ್ಳಿ ತಲುಪಿದ ನಂತರ ನನಗೆ ಗೊತ್ತಿಲ್ಲ, ಅವರು 3 ಗಂಟೆ ತನಕ ಅಂತ ಹೇಳಿದರು. ಏನಾಗ್ಬೋದು ಅನ್ನೋಂಥ ಕುತೂಹಲ ಇದೆ. ಅಂದರೆ ಅದರ ನಂತರ ಕೂಡ ಅವಕಾಶ ಮಾಡಿಕೊಡ್ತಾರೆ ಅಂತ ಕೇಳ್ತಿರೋದು ನಾನು ಅಷ್ಟೇ. ಅಂದರೆ 3 ಗಂಟೆ ತನಕ ಅಂತಂದರೆ ಹೋಗೋದೇ 3 ಗಂಟೆ ಆಗಿಬಿಡುತ್ತೆ. ಆದರೆ ಫೈನಲಿ ಸೂರ್ಯ ಅಸ್ತದ ಒಳಗೆ ಚಿತೆಗೆ ಅಗ್ನಿಸ್ಪರ್ಶ ಮಾಡಬೇಕಾಗತ್ತೆ. ಮಗಳ ಮಗ ಚಿತೆಗೆ ಅಗ್ನಿಸ್ಪರ್ಶ ಮಾಡೋದು ಮಗಳ ಮಗ. ಮಗಳ ಮಗನನ್ನ DK ಅವರ ಮಗಳಿಗೆ ಕೊಟ್ಟಿದ್ದು. ಈಗೊಂದು ಬ್ರೇಕ್ ಆದ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಅಜಾತ ಶತ್ರು SM ಕೃಷ್ಣ ಅಂತಿಮ ಯಾತ್ರೆ ಇದೀಗ ಹುಟ್ಟೂರಿನತ್ತ ಸಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಅಂತಿಮ ಯಾತ್ರೆಯ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರಿನ ಸೋಮನಹಳ್ಳಿಯ ಅಂತಿಮ ಕ್ರಿಯಾವಿಧಾನ ನಡೆಸಲಿಕ್ಕೆ ನಿರ್ಧಾರವಾಗುವ ಸ್ಥಳವನ್ನ ತಲುಪುವ ಸಾಧ್ಯತೆ ಇದೆ. ಇದೀಗ ಮದ್ದೂರಿನತ್ತ ಪಾರ್ಥಿವ ಶರೀರವನ್ನ ಹೊತ್ತ ವಿಶೇಷ ವಾಹನ ಸಾಗ್ತಾ ಇದೆ. ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಅಭಿಮಾನಿಗಳ ಸಾಗರವೇ ಜಮಾವಣೆಗೊಂಡಿದೆ. ಕಣ್ಣೀರಿನ ನಮನವನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ವಿವಿಧ ಪುಷ್ಪಗಳಿಂದ ಪುಷ್ಪ ನಮನವನ್ನ ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ. Slow. Hold on. ರಾಮನಗರದಿಂದ 32 ಕಿಲೋಮೀಟರ್, 36 ಕಿಲೋಮೀಟರ್. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. SM ಕೃಷ್ಣ ಅವರ ಅಂತಿಮ ಯಾತ್ರೆ ಮದ್ದೂರಿನತ್ತ ಸಾಗ್ತಾ ಇದೆ. ರಸ್ತೆಯುದ್ದಕ್ಕೂ ಕೂಡ SM ಕೃಷ್ಣ ಅವರ ಅಭಿಮಾನಿಗಳು ಹಾಗೆ ಆ ಭಾಗದ ಜನ, ಸ್ಥಳೀಯರು ವಿಶೇಷವಾಗಿ SM ಕೃಷ್ಣ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇರೋದು. ರಸ್ತೆಯುದ್ದಕ್ಕೂ ಕೂಡ ನಿಂತಿರುವ ಅಭಿಮಾನಿಗಳು ಕೈಯಲ್ಲಿ ಹೂ ಹಿಡಿದು ಆ ವಿಶೇಷ ವಾಹನ ಬಂದ ತಕ್ಷಣ ವಿಶೇಷ ವಾಹನದ ಮೇಲೆ ಹೂವಿನ ಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸೋಮನಹಳ್ಳಿಯಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ನಡೀತಿರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. DK ಶಿವಕುಮಾರ್ ಅವರು ಸಂಬಂಧಿಯೂ ಹೌದು. SM ಕೃಷ್ಣ ಅವರು DK ಶಿವಕುಮಾರ್ ಅವರ ರಾಜಕೀಯ ಜೀವನದ ಮೇಲೂ ಕೂಡ
ಪ್ರಭಾವವನ್ನು ಬೀರಿದವು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರೇ ಮುಂದಾಳತ್ವವನ್ನು ವಹಿಸಿ ಅಂತಿಮ ವಿಧಿವಿಧಾನಗಳಿಗೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ ಸೋಮನಹಳ್ಳಿಯಿಂದ ನೇರ ಪ್ರಸಾರ, ಮತ್ತೊಂದು ಕಡೆ ಸೋಮನಹಳ್ಳಿ ಕಡೆ ಸಾಗ್ತಾ ಇರುವ ಪಾರ್ಥಿವ ಶರೀರವನ್ನು ಹೊತ್ತ ವಿಶೇಷ ವಾಹನ ತೆರಳ್ತಾ ಇರುವ ದಾರಿಯ ನೇರ ಪ್ರಸಾರ. ಎರಡೂ ಭಾಗದಿಂದ ಏಕಕಾಲದಲ್ಲಿ ನೇರ ಪ್ರಸಾರದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಎಸ್ ಎಂ ಕೃಷ್ಣ ಅವರ ಆದರ್ಶದ ಬಗ್ಗೆ ಅನೇಕರು ಮಾತನಾಡ್ತಾ ಇದ್ರು. ಅನುಕರಣೆ ಮಾಡಬಲ್ಲಂತಹ ಅನೇಕ ಅಂಶಗಳನ್ನು ಪಾಠವಾಗಿ ಬಿಟ್ಟು ಹೋಗಿದ್ದಾರೆ ಮುಂದಿನ ತಲೆಮಾರಿನ ರಾಜಕಾರಣಿಗಳಿಗೆ ಎಸ್ ಎಂ ಕೃಷ್ಣ ಅವರು. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಚರ್ಚೆಗೆ ಒಳಗಾಗ್ತಾ ಇರುವ ಜಾತಿ ಆಧಾರಿತ, ಧರ್ಮ ಆಧಾರಿತ ರಾಜಕಾರಣ, ಅದು ಸರಿ ಅನ್ನುವವರ ಸಂಖ್ಯೆ ಎಷ್ಟಿದೆಯೋ ತಪ್ಪು ಅನ್ನುವವರ ಸಂಖ್ಯೆ ಕೂಡ ಅಷ್ಟೇ ಇದೆ. ಆದರೆ ತಮ್ಮ ರಾಜಕೀಯ ಜೀವನದ ಉದ್ದಕ್ಕೂ ಕೂಡ ಯಾವುದೇ ರೀತಿಯ ಜಾತಿ ಧರ್ಮದ ವ್ಯತ್ಯಾಸವಿಲ್ಲದೆ ಅದರ ಆಧಾರದ ಮೇಲೆ ರಾಜಕೀಯವನ್ನು ಅತಿ ಕಡಿಮೆ ನಡೆಸಿದಂತಹ ರಾಜಕಾರಣಿಗಳ ಸಾಲಿನಲ್ಲಿ ಎಸ್ ಎಂ ಕೃಷ್ಣ ಅವರು ಕೂಡ ನಿಲ್ತಾರೆ. ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಸಾಗ್ತಾ ಇರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಅದರಿಂದ ಒಂದಷ್ಟು ಶ್ರೀಗಂಧನ ನಾವು ಬೆಳಿಬೋದು ಅನ್ನೋ ಒಂದು ಅವಕಾಶ ಸಿಕ್ತು ಅವ್ರಿಗೆ. ನಿಮ್ಮ ರೀತಿ ಸಾಕಷ್ಟು ರೈತರು ನಿಮ್ಮ ಭಾಗದಲ್ಲಿ ಶ್ರೀಗಂಧ ಬೆಳೆದಿದ್ದಾರೆ ಏನು ಅಂತ? ಖಂಡಿತ ಸರ್, ಖಂಡಿತ. ಒಂದು ನನಗೆ ಗೊತ್ತಿರೋಂಗೆ ನಾನು ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು 20 ಎಕರೆ ಆಲ್ರೆಡಿ 20 ಎಕರೆಯಲ್ಲಿ ಶ್ರೀಗಂಧನ ಬೆಳೆದಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ. ಖಂಡಿತವಾಗ್ಲೂ ಸರ್, ಈ ಥರ ಒಂದು ಯೋಜನೆಗಳನ್ನ ಕೊಟ್ಟಂತ ಅವ್ರಿಗೆ ನಾವು ಅವರು ಮನಸ್ಪೂರ್ವಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಅಂತಲೇ ನಾನು ಇವತ್ತು ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿ ಬಂದಿದ್ದೀನಿ ಸರ್. ಇದಿಷ್ಟು ಶ್ರೀಗಂಧದ ತುಂಡನ್ನು ಹಿಡ್ಕೊಂಡ್ಬಂದಿರುವಂತಹ ದೇವರಾಜ್ ಅವರ ಮಾತು. ಅಂದರೆ ಏನು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಶ್ರೀಗಂಧವನ್ನು ರೈತರು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದರಿಂದ ನಾನು ಶ್ರೀಗಂಧವನ್ನು ಬೆಳೆದಿದ್ದೀನಿ. ಹಾಗಾಗಿ ನಾನು ಬೆಳೆದಂಥ ಮರವನ್ನು, ಶ್ರೀಗಂಧದ ಮರವನ್ನು ಅವರ ಚಿತೆಗೆ ಅರ್ಪಿಸೋದಕ್ಕೆ ತಂದಿದ್ದೀನಿ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಅವರ ಕೊಡುಗೆಯಿಂದ ರೈತರು ಒಂದಷ್ಟು ಅವರು ಶ್ರೀಗಂಧವನ್ನು ಬರಿತಾ ಇದ್ದಾರೆ. ಅವರು ರೈತರಿಗೆ ಮಾತ್ರ ಅಲ್ಲ, ಇಡೀ ಸಮುದಾಯದ ಎಲ್ಲ ವರ್ಗಗಳ ಜನರ ಅಭಿವೃದ್ಧಿಗೆ ಸಾಕಷ್ಟು ಯೋಜನೆಗಳನ್ನ ತಂದಿದ್ದಾರೆ ಅಂತ ಹೇಳಿ ಕೊಂಡಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇನ್ನು ಟೈಮ್ ಇದೆ. ಐ ಥಿಂಕ್ ಅಷ್ಟು ಬೇಗ ತಲುಪೋದಿಲ್ಲ, 2 ಗಂಟೆ ಆಗತ್ತೆ. ಎರಡು ಗಂಟೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. 2 ಗಂಟೆಗೆ ಸೋಮನಹಳ್ಳಿ ತಲುಪ್ಬೋದು. ಸೋಮನಹಳ್ಳಿ ತಲುಪಿದ ನಂತರ ನನಗೆ ಗೊತ್ತಿಲ್ಲ, ಅವರು 3 ಗಂಟೆ ತನಕ ಅಂತ ಹೇಳಿದರು. ಏನಾಗ್ಬೋದು ಅನ್ನೋಂಥ ಕುತೂಹಲ ಇದೆ. ಅಂದರೆ ಅದರ ನಂತರ ಕೂಡ ಅವಕಾಶ ಮಾಡಿಕೊಡ್ತಾರೆ ಅಂತ ಕೇಳ್ತಿರೋದು ನಾನು ಅಷ್ಟೇ. ಅಂದರೆ 3 ಗಂಟೆ ತನಕ ಅಂತಂದರೆ ಹೋಗೋದೇ 3 ಗಂಟೆ ಆಗಿಬಿಡುತ್ತೆ. ಆದರೆ ಫೈನಲಿ ಸೂರ್ಯ ಅಸ್ತದ ಒಳಗೆ ಚಿತೆಗೆ ಅಗ್ನಿಸ್ಪರ್ಶ ಮಾಡಬೇಕಾಗತ್ತೆ. ಮಗಳ ಮಗ ಚಿತೆಗೆ ಅಗ್ನಿಸ್ಪರ್ಶ ಮಾಡೋದು ಮಗಳ ಮಗ. ಮಗಳ ಮಗನನ್ನ ಡಿ ಕೆ ಅವರ ಮಗಳಿಗೆ ಕೊಟ್ಟಿದ್ದು. ಈಗೊಂದು ಬ್ರೇಕ್ ಆದ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಅಜಾತ ಶತ್ರು ಎಸ್ ಎಂ ಕೃಷ್ಣ ಅಂತಿಮ ಯಾತ್ರೆ ಇದೀಗ ಹುಟ್ಟೂರಿನತ್ತ ಸಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಅಂತಿಮ ಯಾತ್ರೆಯ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರಿನ ಸೋಮನಹಳ್ಳಿಯ ಅಂತಿಮ ಕ್ರಿಯಾವಿಧಾನ ನಡೆಸಲಿಕ್ಕೆ ನಿರ್ಧಾರವಾಗುವ ಸ್ಥಳವನ್ನ ತಲುಪುವ ಸಾಧ್ಯತೆ ಇದೆ. ಇದೀಗ ಮದ್ದೂರಿನತ್ತ ಪಾರ್ಥಿವ ಶರೀರವನ್ನ ಹೊತ್ತ ವಿಶೇಷ ವಾಹನ ಸಾಗ್ತಾ ಇದೆ. ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಅಭಿಮಾನಿಗಳ ಸಾಗರವೇ ಜಮಾವಣೆಗೊಂಡಿದೆ. ಕಣ್ಣೀರಿನ ನಮನವನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ವಿವಿಧ ಪುಷ್ಪಗಳಿಂದ ಪುಷ್ಪ ನಮನವನ್ನ ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ.
ಬ್ಯಾಟ್ರಿ ಸರ್ ಬ್ಯಾಗ್ ಇದೆ ಸರ್ ಪಂಚಾಗಿದೆ ಮುಂದೆ ಬಂದಿದೆ ಬಣ ಮುಂದೆ ಸಣ್ಣ ಸಣ್ಣ ಬ್ಯಾಟ್ರಿ slow. Hold on. ರಾಮನಗರದಿಂದ 32 ಕಿಲೋಮೀಟರ್ 36 ಕಿಲೋಮೀಟರ್. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ SM ಕೃಷ್ಣ ಅವರ ಅಂತಿಮ ಯಾತ್ರೆ ಮದ್ದೂರಿನತ್ತ ಸಾಗ್ತಾ ಇದೆ. ರಸ್ತೆಯುದ್ದಕ್ಕೂ ಕೂಡ SM ಕೃಷ್ಣ ಅವರ ಅಭಿಮಾನಿಗಳು ಹಾಗೆ ಆ ಭಾಗದ ಜನ ಸ್ಥಳೀಯರು ವಿಶೇಷವಾಗಿ SM ಕೃಷ್ಣ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇರೋದು. ರಸ್ತೆಯುದ್ದಕ್ಕೂ ಕೂಡ ನಿಂತಿರುವ ಅಭಿಮಾನಿಗಳು ಕೈಯಲ್ಲಿ ಹೂ ಹಿಡಿದು ಆ ವಿಶೇಷ ವಾಹನ ಬಂದ ತಕ್ಷಣ ವಿಶೇಷ ವಾಹನದ ಮೇಲೆ ಹೂವಿನ ಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸೋಮನಹಳ್ಳಿಯಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ನಡೀತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. DK ಶಿವಕುಮಾರ್ ಅವರು ಸಂಬಂಧಿಯೂ ಹೌದು. SM ಕೃಷ್ಣ ಅವರು DK ಶಿವಕುಮಾರ್ ಅವರ ರಾಜಕೀಯ ಜೀವನದ ಮೇಲೂ ಕೂಡ ಪ್ರಭಾವವನ್ನು ಬೀರಿದವರು. ಹೀಗಾಗಿ DK ಶಿವಕುಮಾರ್ ಅವರೇ ಮುಂದಾಳತ್ವವನ್ನು ವಹಿಸಿ ಅಂತಿಮ ವಿಧಿವಿಧಾನಗಳಿಗೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ ಸೋಮನಹಳ್ಳಿಯಿಂದ ನೇರ ಪ್ರಸಾರ, ಮತ್ತೊಂದು ಕಡೆ ಸೋಮನಹಳ್ಳಿ ಕಡೆ ಸಾಗ್ತಾ ಇರುವ ಪಾರ್ಥಿವ ಶರೀರವನ್ನು ಹೊತ್ತ ವಿಶೇಷ ವಾಹನ ತೆರಳ್ತಾ ಇರುವ ದಾರಿಯ ನೇರ ಪ್ರಸಾರ. ಎರಡೂ ಭಾಗದಿಂದ ಏಕಕಾಲದಲ್ಲಿ ನೇರ ಪ್ರಸಾರದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. SM ಕೃಷ್ಣ ಅವರ ಆದರ್ಶದ ಬಗ್ಗೆ ಅನೇಕರು ಮಾತನಾಡ್ತಾ ಇದ್ರು. ಅನುಕರಣೆ ಮಾಡಬಲ್ಲಂತಹ ಅನೇಕ ಅಂಶಗಳನ್ನು ಪಾಠವಾಗಿ ಬಿಟ್ಟು ಹೋಗಿದ್ದಾರೆ ಮುಂದಿನ ತಲೆಮಾರಿನ ರಾಜಕಾರಣಿಗಳಿಗೆ SM ಕೃಷ್ಣ ಅವರು. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಚರ್ಚೆಗೆ ಒಳಗಾಗ್ತಾ ಇರುವ ಜಾತಿ ಆಧಾರಿತ ಧರ್ಮ ಆಧಾರಿತ ರಾಜಕಾರಣ, ಅದು ಸರಿ ಅನ್ನುವವರ ಸಂಖ್ಯೆ ಎಷ್ಟಿದೆಯೋ ತಪ್ಪು ಅನ್ನುವವರ ಸಂಖ್ಯೆ ಕೂಡ ಅಷ್ಟೇ ಇದೆ. ಆದರೆ ತಮ್ಮ ರಾಜಕೀಯ ಜೀವನದ ಉದ್ದಕ್ಕೂ ಕೂಡ ಯಾವುದೇ ರೀತಿಯ ಜಾತಿ ಧರ್ಮದ ವ್ಯತ್ಯಾಸವಿಲ್ಲದೆ ಅದರ ಆಧಾರದ ಮೇಲೆ ರಾಜಕೀಯವನ್ನು ಅತಿ ಕಡಿಮೆ ನಡೆಸಿದಂತಹ ರಾಜಕಾರಣಿಗಳ ಸಾಲಿನಲ್ಲಿ SM ಕೃಷ್ಣ ಅವರು ಕೂಡ ನಿಲ್ತಾರೆ. SM ಕೃಷ್ಣ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಸಾಗ್ತಾ ಇರುವ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಅದರಿಂದ ಒಂದಷ್ಟು ಶ್ರೀಗಂಧನ ನಾವು ಬೆಳಿಬೋದು ಅನ್ನೋ ಒಂದು ಅವಕಾಶ ಸಿಕ್ತು ಅವ್ರಿಗೆ. ನಿಮ್ಮ ರೀತಿ ಸಾಕಷ್ಟು ರೈತರು ನಿಮ್ಮ ಭಾಗದಲ್ಲಿ ಶ್ರೀಗಂಧ ಬೆಳೆದಿದ್ದಾರೆ ಏನು ಅಂತ? ಖಂಡಿತ ಸರ್, ಖಂಡಿತ. ಒಂದು ನನಗೆ ಗೊತ್ತಿರೋಂಗೆ ನಾನು ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು 20 ಎಕರೆ ಆಲ್ರೆಡಿ 20 ಎಕರೆಯಲ್ಲಿ ಶ್ರೀಗಂಧನ ಬೆಳೆದಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ. ಖಂಡಿತವಾಗ್ಲೂ ಸರ್, ಈ ಥರ ಒಂದು ಯೋಜನೆಗಳನ್ನ ಕೊಟ್ಟಂತ ಅವ್ರಿಗೆ ನಾವು ಅವರು ಮನಸ್ಪೂರ್ವಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಅಂತಲೇ ನಾನು ಇವತ್ತು ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿ ಬಂದಿದ್ದೀನಿ ಸರ್. ಇದಿಷ್ಟು ಶ್ರೀಗಂಧದ ತುಂಡನ್ನು ಹಿಡ್ಕೊಂಡ್ಬಂದಿರುವಂತಹ ದೇವರಾಜ್ ಅವರ ಮಾತು. ಅಂದರೆ ಏನು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಶ್ರೀಗಂಧವನ್ನು ರೈತರು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದರಿಂದ ನಾನು ಶ್ರೀಗಂಧವನ್ನು ಬೆಳೆದಿದ್ದೀನಿ. ಹಾಗಾಗಿ ನಾನು ಬೆಳೆದಂಥ ಮರವನ್ನು, ಶ್ರೀಗಂಧದ ಮರವನ್ನು ಅವರ ಚಿತೆಗೆ ಅರ್ಪಿಸೋದಕ್ಕೆ ತಂದಿದ್ದೀನಿ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಅವರ ಕೊಡುಗೆಯಿಂದ ರೈತರು ಒಂದಷ್ಟು ಅವರು ಶ್ರೀಗಂಧವನ್ನು ಬರಿತಾ ಇದ್ದಾರೆ. ಅವರು ರೈತರಿಗೆ ಮಾತ್ರ ಅಲ್ಲ, ಇಡೀ ಸಮುದಾಯದ ಎಲ್ಲ ವರ್ಗಗಳ ಜನರ ಅಭಿವೃದ್ಧಿಗೆ ಸಾಕಷ್ಟು ಯೋಜನೆಗಳನ್ನ ತಂದಿದ್ದಾರೆ ಅಂತ ಹೇಳಿ ಕೊಂಡಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್.